ನೋಡಿ, ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತಕ್ಕೀಡಾಯ್ತಲ್ಲ, ಕಂದಕಕ್ಕೆ ಉರುಳಿ ಬಿತ್ತಲ್ಲ, ಅದರಲ್ಲಿ ಕೊಡಗಿನ ಯೋಧ ದಿವೀನ್ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 28 ವರ್ಷದ ದಿವೀನ್ ಹುತಾತ್ಮರಾಗಿದ್ದಾರೆ. ಉಧಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪೋಸ್ಟ್ ಮಾರ್ಟಂ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಏರ್ ಲಿಫ್ಟ್ ಮಾಡಲಾಗುತ್ತೆ. ಬಳಿಕ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ರಾತ್ರಿ ಹುಟ್ಟೂರು, ಆಲೂರು, ಸಿದ್ದಾಪುರಕ್ಕೆ ಪಾರ್ಥಿವ ಶರೀರ ತಲುಪೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಹಳ ವಿಪರ್ಯಾಸದ ಸಂಗತಿ ಅಂದ್ರೆ ಮದುವೆ ನಿಶ್ಚಯ ಆಗಿತ್ತು ದಿವೀನ್ ಅವರದು. ಫೆಬ್ರವರಿ 23ಕ್ಕೆ ದಿವೀನ್ ಮದುವೆ ದಿನಾಂಕ ನಿಗದಿಯಾಗಿತ್ತು. ಲಗ್ನ ಪತ್ರಿಕೆಗಳೆಲ್ಲ ಸಿದ್ಧ ಆಗಿತ್ತು. ಇನ್ನೇನು ಮದುವೆ ಸಂಭ್ರಮದ ಮನೆಯಲ್ಲಿ ಚೌಕ ಸಾಗರ. ನೋಡಿ, ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತಕ್ಕೀಡಾಯ್ತಲ್ಲ, ಕಂದಕಕ್ಕೆ ಉರುಳಿ ಬಿತ್ತಲ್ಲ, ಅದರಲ್ಲಿ ಕೊಡಗಿನ ಯೋಧ ದಿವೀನ್ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 28 ವರ್ಷದ ದಿವೀನ್ ಹುತಾತ್ಮರಾಗಿದ್ದಾರೆ. ಉಧಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪೋಸ್ಟ್ ಮಾರ್ಟಂ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಏರ್ ಲಿಫ್ಟ್ ಮಾಡಲಾಗುತ್ತೆ. ಬಳಿಕ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ರಾತ್ರಿ ಹುಟ್ಟೂರು, ಆಲೂರು, ಸಿದ್ದಾಪುರಕ್ಕೆ ಪಾರ್ಥಿವ ಶರೀರ ತಲುಪೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಹಳ ವಿಪರ್ಯಾಸದ ಸಂಗತಿ ಅಂದ್ರೆ ಮದುವೆ ನಿಶ್ಚಯ ಆಗಿತ್ತು ದಿವೀನ್ ಅವರದು. ಫೆಬ್ರವರಿ 23ಕ್ಕೆ ದಿವೀನ್ ಮದುವೆ ದಿನಾಂಕ ನಿಗದಿಯಾಗಿತ್ತು. ಲಗ್ನ ಪತ್ರಿಕೆಗಳೆಲ್ಲ ಸಿದ್ಧ ಆಗಿತ್ತು. ಇನ್ನೇನು ಮದುವೆ ಸಂಭ್ರಮದ ಮನೆಯಲ್ಲಿ ಚೌಕ ಸಾಗರ. ಹೊಸ ವರ್ಷದ ದಿನದಂದು ಸಾರಿಗೆ ಮುಷ್ಕರಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಸಿಎಂ ಹಾಗೂ ಸಾರಿಗೆ ಸಚಿವರ ಹೆಣದ ತಂತ್ರ ಏನು? ಸಾರಿಗೆ ಒಕ್ಕೂಟ ಮುಷ್ಕರ ಮುಂದೂಡೋದಕ್ಕೆ ಕಾರಣ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೊಸ ವರ್ಷ ದಿನದಂದು ಸಾರಿಗೆ ಬಂದ್ಗೆ ಬ್ರೇಕ್, ಮುಷ್ಕರ ಮುಂದೂಡಿಕೆ, ಪ್ರಯಾಣಿಕರಿಗೆ ರಿಲೀಫ್. ಸಿಎಂ ಭರವಸೆ, ಬಂದ್ ಕೈಬಿಟ್ಟ ಸಾರಿಗೆ ಸಂಘಟನೆ. ಸಾರಿಗೆ ಬಂದಿಲ್ಲ, ಮಂಗಳವಾರ ಎಂದಿನಂತೆ ಬಸ್ಗಳು ಓಡಾಡಲಿವೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗಿ ನಿಂತಿದೆ. ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡೋದಕ್ಕೆ ಸಿಟಿ ಮಂದಿ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಹೊತ್ತಲ್ಲೇ ಹಲವು ಬೇಡಿಕೆ ಮುಂದಿಟ್ಟು ಸಾರಿಗೆಯ 4 ನಿಗಮಗಳ ನೌಕರರು ಡಿಸೆಂಬರ್ 31ರಂದು ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದರೆ ಇದೀಗ ಸಾರಿಗೆ ಬಂದ್ಗೆ ಸಿಎಂ ಬ್ರೇಕ್ ಹಾಕಿದ್ದಾರೆ. ಇವತ್ತು ಸಿಎಂ ನಿವಾಸದಲ್ಲಿ ನಡೆಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಸಭೆ ಸಫಲವಾಗಿದೆ. ಸಾರಿಗೆ ನೌಕರರು ಭರವಸೆಯನ್ನ ಸಂಕ್ರಾಂತಿ ಬಳಿಕ ಈಡೇರಿಸುತ್ತೇವೆಂದು ಆಶ್ವಾಸನೆ ನೀಡಿದ್ದಾರೆ. ಸಂಕ್ರಾಂತಿ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ನಿರಂತರವಾಗಿ ಟಚ್ ಅಲ್ಲೇ ಇರ್ತಾರೆ. ಅವರೇನು ಬೇರೆ ಏನಲ್ಲ, ನಾವೇನು ಬೇರೆ ಏನಲ್ಲ. ಅವ್ರಿಗೂ ಕೂಡ ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಈ ಸಂಕ್ರಾಂತಿ ಆದಮೇಲೆ ಒಂದು ಮೀಟಿಂಗ್ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ ಅಂತಲೂ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಮತ್ತು ಮುಖ್ಯಮಂತ್ರಿಗಳು ಕೂಡ 2,000 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಅನುಮೋದನೆ ಮಾಡಿ ಕಳಿಸಿದ್ದೀನಿ, CM ಅನುಮೋದನೆ ಮಾಡಿ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಬರ್ತಾ ಇದೆ. ಉಳಿದಾಗೆ ಮುಂದಕ್ಕೆ ಫೆಬ್ರವರಿಗೆ ಬಜೆಟ್ ಬರುತ್ತೆ. ಆ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಸಿಎಂ ಆಶ್ವಾಸನೆ ಸಿಗುತ್ತಿದ್ದಂತೆ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಬದಿಗೆ ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ. ಸಾರಿಗೆ ಬಂದ್ಗೆ ಸದ್ಯ ಬ್ರೇಕ್ ಬಿದ್ದಿದ್ದು ಮತ್ಯಾವಾಗ ಸಾರಿಗೆ ನೌಕರರು ಸಿಡಿದೇಳ್ತಾರೆ ಎಂಬುದು ಕಥನ ಕುತೂಹಲವಾಗಿದೆ. ದೀಪ್ತಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತಕ್ಕೀಡಾಯ್ತಲ್ಲ, ಕಂದಕಕ್ಕೆ ಉರುಳಿ ಬಿತ್ತಲ್ಲ, ಅದರಲ್ಲಿ ಕೊಡಗಿನ ಯೋಧ ದಿವೀನ್ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 28 ವರ್ಷದ ದಿವೀನ್ ಹುತಾತ್ಮರಾಗಿದ್ದಾರೆ. ಉಧಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪೋಸ್ಟ್ ಮಾರ್ಟಂ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಏರ್ ಲಿಫ್ಟ್ ಮಾಡಲಾಗುತ್ತೆ. ಬಳಿಕ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ರಾತ್ರಿ ಹುಟ್ಟೂರು, ಆಲೂರು, ಸಿದ್ದಾಪುರಕ್ಕೆ ಪಾರ್ಥಿವ ಶರೀರ ತಲುಪೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಹಳ ವಿಪರ್ಯಾಸದ ಸಂಗತಿ ಅಂದ್ರೆ ಮದುವೆ ನಿಶ್ಚಯ ಆಗಿತ್ತು ದಿವೀನ್ ಅವರದು. ಫೆಬ್ರವರಿ 23ಕ್ಕೆ ದಿವೀನ್ ಮದುವೆ ದಿನಾಂಕ ನಿಗದಿಯಾಗಿತ್ತು. ಲಗ್ನ ಪತ್ರಿಕೆಗಳೆಲ್ಲ ಸಿದ್ಧ ಆಗಿತ್ತು. ಇನ್ನೇನು ಮದುವೆ ಸಂಭ್ರಮದ ಮನೆಯಲ್ಲಿ ಚೌಕ ಸಾಗರ.
ನೋಡಿ, ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತಕ್ಕೀಡಾಯ್ತಲ್ಲ, ಕಂದಕಕ್ಕೆ ಉರುಳಿ ಬಿತ್ತಲ್ಲ, ಅದರಲ್ಲಿ ಕೊಡಗಿನ ಯೋಧ ದಿವೀನ್ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 28 ವರ್ಷದ ದಿವೀನ್ ಹುತಾತ್ಮರಾಗಿದ್ದಾರೆ. ಉಧಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪೋಸ್ಟ್ ಮಾರ್ಟಂ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಏರ್ ಲಿಫ್ಟ್ ಮಾಡಲಾಗುತ್ತೆ. ಬಳಿಕ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ರಾತ್ರಿ ಹುಟ್ಟೂರು, ಆಲೂರು, ಸಿದ್ದಾಪುರಕ್ಕೆ ಪಾರ್ಥಿವ ಶರೀರ ತಲುಪೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹಳ ವಿಪರ್ಯಾಸದ ಸಂಗತಿ ಅಂದ್ರೆ ಮದುವೆ ನಿಶ್ಚಯ ಆಗಿತ್ತು ದಿವೀನ್ ಅವರದು. ಫೆಬ್ರವರಿ 23ಕ್ಕೆ ದಿವೀನ್ ಮದುವೆ ದಿನಾಂಕ ನಿಗದಿಯಾಗಿತ್ತು. ಲಗ್ನ ಪತ್ರಿಕೆಗಳೆಲ್ಲ ಸಿದ್ಧ ಆಗಿತ್ತು. ಇನ್ನೇನು ಮದುವೆ ಸಂಭ್ರಮದ ಮನೆಯಲ್ಲಿ ಶೋಕ ಸಾಗರ. ಹೊಸ ವರ್ಷದ ದಿನದಂದು ಸಾರಿಗೆ ಮುಷ್ಕರಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಸಿಎಂ ಹಾಗೂ ಸಾರಿಗೆ ಸಚಿವರ ಹೆಣದ ತಂತ್ರ ಏನು? ಸಾರಿಗೆ ಒಕ್ಕೂಟ ಮುಷ್ಕರ ಮುಂದೂಡೋದಕ್ಕೆ ಕಾರಣ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೊಸ ವರ್ಷ ದಿನದಂದು ಸಾರಿಗೆ ಬಂದ್ಗೆ ಬ್ರೇಕ್, ಮುಷ್ಕರ ಮುಂದೂಡಿಕೆ, ಪ್ರಯಾಣಿಕರಿಗೆ ರಿಲೀಫ್. ಸಿಎಂ ಭರವಸೆ, ಬಂದ ಕೈಬಿಟ್ಟ ಸಾರಿಗೆ ಸಂಘಟನೆ. ಸಾರಿಗೆ ಬಂದಿಲ್ಲ, ಮಂಗಳವಾರ ಎಂದಿನಂತೆ ಬಸ್ಗಳು ಓಡಾಡಲಿವೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗಿ ನಿಂತಿದೆ. ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡೋದಕ್ಕೆ ಸಿಟಿ ಮಂದಿ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಹೊತ್ತಲ್ಲೇ ಹಲವು ಬೇಡಿಕೆ ಮುಂದಿಟ್ಟು ಸಾರಿಗೆಯ 4 ನಿಗಮಗಳ ನೌಕರರು ಡಿಸೆಂಬರ್ 31ರಂದು ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದರೆ ಇದೀಗ ಸಾರಿಗೆ ಬಂದ್ಗೆ ಸಿಎಂ ಬ್ರೇಕ್ ಹಾಕಿದ್ದಾರೆ. ಇವತ್ತು ಸಿಎಂ ನಿವಾಸದಲ್ಲಿ ನಡೆಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಸಭೆ ಸಫಲವಾಗಿದೆ. ಸಾರಿಗೆ ನೌಕರರು ಭರವಸೆಯನ್ನ ಸಂಕ್ರಾಂತಿ ಬಳಿಕ ಈಡೇರಿಸುತ್ತೇವೆಂದು ಆಶ್ವಾಸನೆ ನೀಡಿದ್ದಾರೆ. ಸಂಕ್ರಾಂತಿ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ನಿರಂತರವಾಗಿ ಟಚ್ಚಲ್ಲೇ ಇರ್ತಾರೆ. ಅವರೇನು ಬೇರೆ ಏನಲ್ಲ, ನಾವೇನು ಬೇರೆ ಏನಲ್ಲ. ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳ ಜೊತೆ ಈ ಸಂಕ್ರಾಂತಿ ಆದಮೇಲೆ ಒಂದು ಮೀಟಿಂಗ್ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ ಅಂತಲೂ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಮತ್ತು ಮುಖ್ಯಮಂತ್ರಿಗಳು ಕೂಡ 2,000 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಅನುಮೋದನೆ ಮಾಡಿ ಕಳಿಸಿದ್ದೀನಿ, CM ಅನುಮೋದನೆ ಮಾಡಿ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಬರ್ತಾ ಇದೆ. ಉಳಿದಾಗೆ ಮುಂದಕ್ಕೆ ಫೆಬ್ರವರಿಗೆ ಬಜೆಟ್ ಬರುತ್ತೆ, ಆ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಸಿಎಂ ಆಶ್ವಾಸನೆ ಸಿಗುತ್ತಿದ್ದಂತೆ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಬದಿಗೆ ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ. ಸಾರಿಗೆ ಬಂದ್ಗೆ ಸದ್ಯ ಬ್ರೇಕ್ ಬಿದ್ದಿದ್ದು ಮತ್ಯಾವಾಗ ಸಾರಿಗೆ ನೌಕರರು ಸಿಡಿದೇಳ್ತಾರೆ ಎಂಬುದು ಕಥನ ಕುತೂಹಲವಾಗಿದೆ. ದೀಪ್ತಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.